ಕಾರ್ಕಳ ಪುರಸಭೆ ವ್ಯಾಪ್ತಿಯ ಬಂಡಿಮಠ ಬಸ್ ನಿಲ್ದಾಣದ ಎದುರು ಹೆದ್ದಾರಿಯ ಒಳಚರಂಡಿ ಪೈಪ್ಗಳಲ್ಲಿ ತ್ಯಾಜ್ಯ ಶೇಖರಣೆಯಾಗಿ ತ್ಯಾಜ್ಯದ ಜೊತೆಗೆ ಕೊಳಚೆ ನೀರು ಮುಖ್ಯ ರಸ್ತೆಯಲ್ಲೇ ಹರಿತಾ ಇದೆ. ಇದರಿಂದಾಗಿ ಇಲ್ಲಿನ ಜನತೆ ಮೂಗು ಮುಚ್ಚಿಕೊಂಡು ನಡೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ವೇಳೆ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕರಾದ ಅಣ್ಣಪ್ಪ ನಕ್ರೆ ಮಾತನಾಡಿ, ಸುಮಾರು 13 ಕೋಟಿ ರೂಪಾಯಿಯಲ್ಲಿ ಆರಂಭವಾದ ಒಳಚರಂಡಿ ಯೋಜನೆ ಕಳಪೆ ಕಾಮಗಾರಿಕೆಯಿಂದ ಕೆಲವು ತಿಂಗಳಿನಿಂದ ಸ್ಥಗಿತಗೊಂಡಿದೆ. ಈ ಸಮಸ್ಯೆಯನ್ನ ಹಲವು ಬಾರಿ ಶಾಸಕರು, ತಾಲೂಕು ದಂಡಾಧಿಕಾರಿ, ಪುರಸಭೆ ಅಧಿಕಾರಿಯವರ ಗಮನಕ್ಕೂ ತಂದರೂ ಸಮಸ್ಯೆಗೆ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ. ಈ ಸಮಸ್ಯೆಗೂ ನಮಗೂ ಯಾವುದೇ ಸಂಬಂಧವಿಲ್ಲಂತೆ ಕಾರ್ಕಳ ಪುರಸಭೆ ವರ್ತಿಸ್ತಾ ಇದೆ ಅಂತ ಆರೋಪಿಸಿದರು. ಸತತವಾಗಿ 5 ವರ್ಷದಿಂದ ಈ ಒಂದು ಏನು ಡ್ರೈನೇಜ್ ಮುಚ್ಚಳ ಓಪನ್ ಆಗಿ ಅದು ಹೊರಗೆ ಬರ್ತಾ ಉಂಟು. ಇದರ ಬಗ್ಗೆ ನಾನು 5 ವರ್ಷದಿಂದಲೂ ಕೂಡ ಪುರಸಭೆಗೆ ಮತ್ತು ಮಾನ್ಯ ತಹಶೀಲ್ದಾರ್ ಸಭೆಯಲ್ಲಿ ಸಾರ್ವಜನಿಕ ಕುಂದುಕೊರ ಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೇನೆ. ಅದಕ್ಕೆ ತಾತ್ಕಾಲಿಕ ಶಾಶ್ವತ ಪರಿಹಾರವನ್ನು ಕಂಡುಕೊಡ್ತೇವೆ ಅಂತ ಪುರಸಭೆಯಿಂದಲೂ ಬಂದಿದೆ ಮತ್ತು ಮಾನ್ಯ ತಹಶೀಲ್ದಾರ್ದಿಂದಲೂ 5 ವರ್ಷದಿಂದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೆ ಯಾವುದೇ ಒಂದು ಅದಕ್ಕೆ ಪೂರ್ಣ ವಿರಾಮ ಅಂತ ಹಾಕಲಿಲ್ಲ. ಈಗಲೂ ಕೂಡ ಅದು ಏನು ಡ್ರೈನೇಜಿನ ಓಪನ್ ಆಗಿ ಇಲ್ಲಿ ಎಲ್ಲ ಒಂದು ರೋಗ ರುಜಿನಗಳಿಗೆ ಕಾರಣ. ಯಾಕಂತ ಹೇಳಿ ಈಗ ಒಂದು ಸದ್ಯದಲ್ಲಿ ಈಗ ನಡೀತಿರೋ ಒಂದು ಕೊರೋನಾ, ಇನ್ನೊಂದು ಡೆಂಗು ಜ್ವರ ಇದೆ, ಈ ಥರದಲ್ಲಿ ಬಂದರೆ ಮಲೇರಿಯಾ ಇದೆಲ್ಲ ಹರಡುವಂಥ ಒಂದು ವ್ಯವಸ್ಥೆ ನಮ್ಮ ಜನರಿಗೆ ಒದಗಿಸಿಕೊಟ್ಟಿದೆ. ಅಂದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಹೊಣೆಗಾರರಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಹೊಣೆಯ ಜವಾಬ್ದಾರಿ. ಇಲ್ಲಿ ಕಾರ್ಕಳದ ಈ ಬಂಡಿಮಠ ಏರಿಯಾದಲ್ಲಿ ನೂರಾರು ರಿಕ್ಷಾ ಪಾಲಕರು ದುಡಿದು ತಿನ್ನುವಂಥ ಒಂದು ಕಾಯಕವನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಇಲ್ಲಿ 24 ಗಂಟೆ ಕೂಡ ಅವರು ಇಲ್ಲಿ ನಿಂತು ಬಾಡಿಗೆದಾರರಾಗಿ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ರೋಗ ಹರಡುವಂಥ ಸಂದರ್ಭ ಕೂಡ ಬರ್ಬೋದು.